ಹಾಯ್ ಫ್ರೆಂಡ್ಸ್, ದೀಪು ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ಸೊಪ್ಪು ಸಾರನ್ನ ನಾವು ಯಾವ ಥರ ಮಾಡ್ತೀವಿ ಅಂತ ನಿಮಗೂ ಹೇಳ್ಕೊಡೋಣ ಅಂತ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಫ್ರೆಂಡ್ಸ್. ನಾನು ನೋಡಿ ತೊಗರಿಬೇಳೆ ತೊಗೊಂಡಿದ್ದೀನಿ, ಮತ್ತು ನಾನು ಒಂದು ಪಾಲಕ್ ಕಟ್ಟು, ಒಂದು ಮೆಂತ್ಯ ಸೊಪ್ಪು ಕಟ್ಟು ಒಂದು ತೊಗೊಂಡಿದ್ದೀನಿ. ಎರಡೂ ಬಿಡಿಸಿ ಇಟ್ಕೊಂಡಿದ್ದೀನಿ. ಇನ್ನೂ ನಾನು ವಾಶ್ ಮಾಡಿಲ್ಲ. ವಾಶ್ ಮಾಡಿಬಿಟ್ಟು ಮತ್ತೆ ತೋರಿಸ್ತೀನಿ ನಿಮಗೆ ಅದನ್ನು. ಈ ಎರಡು ಕಟ್ಟು ತೊಗೊಂಡಿರೋದು ಏನಕ್ಕಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ಸೊಪ್ಪು ಸಾಂಬಾರ್ಗೆ ಬೇಕಾಗಿರೋದು ನೋಡಿ ಫ್ರೆಂಡ್ಸ್, 5 ಟೊಮೊಟೊ ತೊಗೊಂಡಿದ್ದೀನಿ, 4 ಬದನೆಕಾಯಿ, ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಮತ್ತು 3 ಈರುಳ್ಳಿ, ಮತ್ತು ಒಗ್ಗರಣೆಗೆ ಒಂದು 3 ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು 4-5 ಒಣಮೆಣಸಿನ್ಕಾಯಿ ಕೂಡ ತೊಗೊಂಡಿದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಕರ್ಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೊಗೊಂಡು ಇಟ್ಕೊಂಡಿರಬೇಕು ಫ್ರೆಂಡ್ಸ್. ಈ ಥರ ಸೊಪ್ಪು ಸಾರು ನೀವು ಮಾಡಿರ್ಬೋದು, ಆದರೆ ನಾವು ಮಾಡೋ ಥರ ಮಾಡಿದ್ರೆ ನಿಮಗೆ ಒಳ್ಳೆ ಟೇಸ್ಟನ್ನು ಕೊಡುತ್ತೆ, ಒಳ್ಳೆ ರಿಸಲ್ಟ್ ಇರುತ್ತೆ. ನೋಡಿ ಫ್ರೆಂಡ್ಸ್, ನೀವು ಒಂದ್ಸಲ ಮಾಡಿ ಟ್ರೈ ಮಾಡಿ. ನಾನು ಇವಾಗ ತೊಗರಿಬೇಳೆನ ತೊಗೊಂಡು ತೊಳೆದ್ಬಿಟ್ಟು ನೆನೆಸಿ ಇಟ್ಕೊಂಡಿದ್ದೀನಿ ಒಂದು 10 ನಿಮಿಷನ ಮುಂಚೆನೇ. ನೆಂದಾದಮೇಲೆ ನೋಡಿ, ನಾನು ಇಲ್ಲಿ ಕುಕ್ಕರಲ್ಲಿ ಮಾಡಲ್ಲ, ನಾನು ನೀರು ಕುಕ್ಕರಲ್ಲಿ ಇಟ್ಬಿಟ್ಟು ನಾನು ಪ್ಲೇಟ್ ಮುಚ್ಚಿಟ್ಟಿದ್ದೀನಿ. ಯಾಕಂದರೆ ನಾನು ಮುಚ್ಚಳ ಹಾಕಲ್ಲ, ನಾನು ಪಾತ್ರೆಯಲ್ಲೇ ಮಾಡೋ ಥರ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ನೋಡಿ, ಇವಾಗ ನೀರು ಇಟ್ಟಿದ್ದನ್ನ, ನೀರು ಕುದೀತಾ ಇದೆ. ಆ ಕುದಿಯೋ ನೀರಲ್ಲೇ ನಾನು ಇವಾಗ ತೊಗರಿಬೇಳೆ ಏನು ಇಟ್ಕೊಂಡಿದ್ದೀನಿ ಅದನ್ನು ನೆನೆಸಿಟ್ಟಿದ್ದೀನಲ್ಲ, ಅದನ್ನೆಲ್ಲ ನೀರೆಲ್ಲ ಬಗ್ಸಿಬಿಟ್ಟು ನಾನು ಇವಾಗ ಕುದಿಯೋ ನೀರಿಗೆ ಹಾಕಬೇಕು. ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸೊಪ್ಪು ಸಾರು ನಾವು ಕುಕ್ಕರಲ್ಲಿ ಮಾಡಿದ್ರೆ ಯಾವ ಸಾಂಬಾರು ಟೇಸ್ಟ್ ಇರೋಲ್ಲ. ಅದಕ್ಕಂತಲೇ ನಾನು ಈ ಥರ ಮಾಡ್ತಾಯಿದ್ದೀನಿ. ನಾವು ಯಾವಾಗಲೂ ಈ ಥರನೇ ಮಾಡ್ತೀವಿ. ನಾನು ಯಾವ ಸಾಂಬಾರು ಕುಕ್ಕರಲ್ಲಿ ಜಾಸ್ತಿ ಮಾಡೋಕ್ಕೋಗಲ್ಲ. ಈ ಥರ ನೋಡಿ, ಇವಾಗ ಕುದಿಯೋ ನೀರಿಗೆ ಬೇಳೆ ಹಾಕ್ಬಿಟ್ಟು ಒಂದು 50% 60% ಬೇಯೋವರೆಗೂ ನಾವು ಇಡಬೇಕು. ಆವಾಗ ಮತ್ತೆ ನೋಡಿ, ಇವಾಗ ಆಯ್ತಲ್ಲ ನೋಡಿ, ಬೆಂದಿದೆ ಸ್ವಲ್ಪ. ನೋಡಿ, ನಿಮ್ಗೆ ಕಾಣಿಸ್ತಾ ಇದೆ ಅನಿಸುತ್ತೆ. ಇಷ್ಟು ಆದಮೇಲೆ ಮತ್ತೆ ನೋಡಿ, ನನ್ನ ತರಕಾರಿ ಏನಿದೆಯೋ ಇವಾಗ ಬೆಂದಿದೆ ನೋಡಿ, ಒಂದು 50-60% ಬೆಂದಿದೆ. ಇವಾಗ ನಾನು ತರಕಾರಿ ನೋಡಿ, ಬದನೆಕಾಯಿ, ಹಸಿರು ಮೆಣಸಿನ್ಕಾಯಿ ಎಲ್ಲ ಬದನೆಕಾಯಿ ಕಟ್ ಮಾಡಿ ಅದರಲ್ಲಿ ಪೀಸ್ ಮಾಡಿಟ್ಟಿದ್ದೀನಿ. ಹಸಿರು ಮೆಣಸಿನ್ಕಾಯಿ ನಾನು ಹಂಗೆ ಹಾಕ್ತಾಯಿದ್ದೀನಿ, ಮಸಿಯುವಾಗ ಅದು ನುಣ್ಣಗಾಗ್ಬಿಡುತ್ತೆ. ನೋಡಿ, ಈ ಥರ ಆಗುತ್ತೆ. ಒಂದು 10 ನಿಮಿಷ ಇದರಲ್ಲಿ ಬಿಟ್ಟರೆ, ಮತ್ತು 10 ನಿಮಿಷ ಬಿಟ್ಟು ಟೊಮೊಟೊನ ಹಾಕಬೇಕು. ಯಾಕಂದರೆ ಟೊಮೊಟೊ ಸ್ವಲ್ಪ ಲೇಟಾಗಿ ಹಾಕಿದ್ರೆ ಬೇಗನೆ ಇದಾಗುತ್ತೆ. ಅದಕ್ಕೆ ಫಸ್ಟೇ ನಾನು ಬದನೆಕಾಯಿನೂ ಹಸಿರು ಮೆಣಸಿನ್ಕಾಯಿ ಹಾಕ್ಬಿಟ್ಟು ಆಮೇಲೆ ಟೊಮೊಟೊ ಹಾಕಿದ್ದೀನಿ. ಟೊಮೊಟೊ ಹಾಕಿ ಒಂದು 5-10 ನಿಮಿಷಕ್ಕೆ ಮತ್ತೆ ನಾನು ಸೊಪ್ಪು ಇಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಸೊಪ್ಪನ್ನ ನೀಟಾಗಿ ನಾನು ತೊಳೆದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅವಾಗೆ ಬಿಡಿಸಿ ಇಟ್ಕೊಂಡಿದ್ನಲ್ಲ, ಮತ್ತು ಇವಾಗ ತೊಳೆದ್ಬಿಟ್ಟು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಯಾಕಂದರೆ ಚೆನ್ನಾಗಿರುತ್ತೆ ಅಂತ. ಮತ್ತು ಸೊಪ್ಪಿಟ್ಟು ಒಂದು 5 ನಿಮಿಷಕ್ಕೆ ನೋಡಿ, ಇದು ನಾನು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇದು ನಮ್ಮದು ಆಚೆ ಕಡೆ ತಂದಿಲ್ಲ, ನಾನು ಮನೆಯಲ್ಲೇ ರೆಡಿ ಮಾಡಿರೋದು. ಅದ್ರ ಜೊತೆಗೆ ನೋಡಿ, ಒಂದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಅರಿಶಿನ ಪುಡಿ ಎಲ್ಲ ಮಿಕ್ಸ್ ಮಾಡಿ ನಾನು ಒಂದೇ ಸಲ ಹಾಕ್ತಾಯಿದ್ದೀನಿ. ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಾಂಬಾರು. ನೋಡಿ, ಈ ಥರ ಸ್ಮೆಲ್ ಗಮ್ ಅಂತ ಬರುತ್ತೆ. ಅನ್ನಕ್ಕಾಗಲಿ, ಮುದ್ದೆಗಾಗಲಿ, ಮತ್ತು ಚಪಾತಿಗೂ ಸಹ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗೆ ಬಂದಿದೆ ಅಂತ ನಾನು ಕಾಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ನಿಮ್ಗೆ ಡೌಟ್ ಇದ್ದರೆ ಒಂದ್ಸಲ ಕಾಮೆಂಟಲ್ಲಿ ಕೇಳ್ಬೋದು ಫ್ರೆಂಡ್ಸ್. ನೋಡಿ, ನಾನು ಇದು ಹೋಲ್ಸಿರೋ ಬಟ್ಲು ಇಟ್ಕೊಂಡು ನಾನು ಅದರಲ್ಲಿ ನೀರು ಸಪ್ರೇಟು, ಸಾಂಬಾರು ಅದು ಸಪ್ರೇಟ್ ಮಾಡಿಟ್ಟಿದ್ದೀನಿ. ಇವಾಗ ಅದನ್ನೇ ಏನು ಮಾಡಬೇಕು, ನಾವು ಮಸಿಯೋ ಕೋಲ್ ತಗೊಂಡು ಆ ಪಾತ್ರೆಯಲ್ಲಿ ಹಾಕ್ಕೊಂಡು ಮಸಿಬೇಕು ಫ್ರೆಂಡ್ಸ್. ನೋಡಿ, ನಾನು ಹಾಕ್ತಾಯಿದ್ದೀನಿ. ಅದನ್ನು ನೀಟಾಗೆ ಇವಾಗ ಹೆಂಗಿದೆ ನೋಡಿ, ಅದೇ ಥರ ನಾವು ನೋಡಿ ಮಸಿಯೋ ಕೋಲ್ ತಗೊಂಡು ನೀಟಾಗಿ ಮಸಿಬೇಕು, ನುಣ್ಣಗಾಗೋ ಥರ. ಒಬ್ಬೊಬ್ಬರು ಮಿಕ್ಸಿಗೆ ಹಾಕಿ ರುಬ್ಕೊತಾರೆ, ಅದು ನಮ್ಮ ಕಡೆ ಆ ಥರ ಮಾಡಲ್ಲ, ನಮ್ಗೆ ಅದು ಅಭ್ಯಾಸ ಇಲ್ಲ. ನಾವು ಯಾವಾಗಲೂ ಇದೇ ಥರ ಸೊಪ್ಪು ಸಾರಾಗಲಿ, ಬೇಳೆ ಸಾರಾಗಲಿ ಇದೇ ಥರ ಮಾಡ್ತಾಯಿರ್ತೀವಿ. ನೋಡಿ, ನುಣ್ಣಗಾಯಿತು. ಇವಾಗ ಇಷ್ಟೇ ಫ್ರೆಂಡ್ಸ್, ಸೊಪ್ಪು ಸಾರನ್ನ ಮಾಡೋದು ತುಂಬ ಟೇಸ್ಟ್ ಇರುತ್ತೆ. ನೋಡಿ, ಮತ್ತು ಒಂದು ಕಡಾಯಿ ಇಟ್ಕೊಂಡು ಅದರಲ್ಲಿ ನಾವು 1-2-3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಆ ಕಡಾಯಿಗೆ ಮತ್ತು ಒಗ್ಗರಣೆಗೆ ಇವಾಗ ನಾವು ಏನೇನು ಅವಾಗೆ ರೆಡಿ ಮಾಡಿದ್ವಲ್ಲ ಅದೇ ಥರ ಇವಾಗ ನಾವು ಎಣ್ಣೆ ಬಿಸಿ ಆಯ್ತಲ್ಲ, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಮತ್ತು ಜೀರಿಗೆನ ಹಾಕ್ಬಿಟ್ಟು ಚಿಟಪಟ ಅನ್ನಿಸ್ಬೇಕು. ಹಂಗಾದಮೇಲೆ ಮತ್ತೆ ನೋಡಿ ಅಂತ ಇದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ನಿಜವಾಗ್ಲೂ ಒಂದ್ಸಲ ಟ್ರೈ ಮಾಡಿ. ನಾನು ನೋಡಿ, ಇವಾಗ ಜೀರಿಗೆನೂ ಸಹ ಸೇರಿಸ್ತಾ ಇದ್ದೀನಿ ಸಾಸಿವೆ ಆದಮೇಲೆ. ಮತ್ತು ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕ್ಬಿಟ್ಟು ಇನ್ನು ಕರ್ಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ ಎಲ್ಲ ಇಟ್ಕೊಂಡಿದ್ನಲ್ಲ ಅದನ್ನು ಸಹ ನಾನು ಇವಾಗ ನೋಡಿ ಎಲ್ಲ ಸೇರಿಸ್ತಾ ಇದ್ದೀನಿ. ಒಗ್ಗರಣೆ ಮಾತ್ರ ಚೆನ್ನಾಗಿ ಕೊಡಬೇಕು, ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಬೇಕು, ಆವಾಗ ಚೆನ್ನಾಗಿರುತ್ತೆ ಈರುಳ್ಳಿ ಎಲ್ಲ ಬೇಯೋಕ್ಕೆ. ನಾನು ಈರುಳ್ಳಿ ಸ್ವಲ್ಪ ಜಾಸ್ತಿ ತೊಗೊತೀನಿ, ಮತ್ತು ಬೆಳ್ಳುಳ್ಳಿನೂ ಸ್ವಲ್ಪ ಜಜ್ಜಿಟ್ಕೊಂಡಿದ್ದೆ, ಅದನ್ನು ಸಹ ಹಾಕ್ತಾಯಿದ್ದೀನಿ. ನೋಡಿ, ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ವರೆಗೂ ಬರೋವರೆಗೂ ಇರಬೇಕು. ಈರುಳ್ಳಿ ನಾನು ಎಲ್ಲ ಸಾಂಬಾರಿಗೂ ಸ್ವಲ್ಪ ಜಾಸ್ತಿ ಹಾಕ್ತೀನಿ, ಚೆನ್ನಾಗಿರುತ್ತೆ ಈರುಳ್ಳಿ ಜಾಸ್ತಿ ಹಾಕಿದ್ರೆ. ನೋಡಿ, ಇವಾಗ ಕರ್ಬೇವಿನ ಸೊಪ್ಪು ತೊಳೆದ್ಬಿಟ್ಟು ಇದನ್ನು ಸೇರಿಸ್ತಾ ಇದ್ದೀನಿ.
ತುಂಬ ಚೆನ್ನಾಗಿ ಬರುತ್ತೆ ಸೊಪ್ಪು ಸಾರು ಅನ್ನೋದು. ಸೊಪ್ಪು ಸಾರು ಇವಾಗ ಸೊಪ್ಪು ತಿಂದರೆ ಎಲ್ತ್ಗೂ ಚೆನ್ನಾಗಿರುತ್ತೆ ಅಂತ ನಮ್ಮ ಅಭಿಪ್ರಾಯ. ಅದಕ್ಕೆ ನಾನು ಎಲ್ಲಿ ಸೊಪ್ಪು ಫ್ರೆಶ್ ಆಗಿರುತ್ತೋ ಅಲ್ಲಿ ನಾನು ಸೊಪ್ಪು ತೊಗೊಬಂದು ಮಾಡ್ತಾನೆ ಇರ್ತೀನಿ. ಅದಕ್ಕೆ ನಾನು ಇವತ್ತು ನಿಮಗೆ ಒಂದ್ಸಲ ತಿಳಿಸ್ಕೊಡೋಣ ಅಂತ ಹೇಳಿದೆ. ನೋಡಿ ಒಗ್ಗರಣೆ ರೆಡಿ ಆಯಿತು. ಇವಾಗ ಸಾಂಬಾರು ಅದರಲ್ಲಿ ಒಗ್ಗರಣೆಗೆ ಹಾಕಿದ್ರೆ ಅದು ಸೌಂಡ್ ಬರುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಸುಯ್ಯಿ ಅಂತ. ನೋಡಿ ಇಷ್ಟೇ ಫ್ರೆಂಡ್ಸ್ ಸೊಪ್ಪು ಸಾರನ್ನ ಮಾಡೋದು. ಮತ್ತು ಅದನ್ನು ಸ್ಟವ್ ಮೇಲೆ ಇಟ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಬೇಕು. ಈ ಥರ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ರೆಡಿ ಆಯಿತು ಫ್ರೆಂಡ್ಸ್. ಪ್ಲೀಸ್ ಫ್ರೆಂಡ್ಸ್ ನನಗೆ ಸಪೋರ್ಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಾವು ಇವಾಗ ನೋಡಿ ಎಷ್ಟೋ ನಮ್ಮ ಟೈಮ್ ವೇಸ್ಟ್ ಮಾಡೋರು ಎಷ್ಟೋ ಜನ ಇರ್ತಾರೆ. ಆದರೆ ನಾವು ಕಷ್ಟಪಟ್ಟು ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ. ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.